ಶುಭ್ಮನ್ ಗಿಲ್ ನೇತೃತ್ವದ ಟೀಂ ಇಂಡಿಯಾದ ಇಂಗ್ಲೆಂಡ್ ಪ್ರವಾಸವು ನಿರೀಕ್ಷೆಯಂತೆ ಆರಂಭವಾಗಲಿಲ್ಲ. 5 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಸೋಲನ್ನು ಎದುರಿಸಬೇಕಾಯಿತು. ಇದರಿಂದಾಗಿ ಟೀಂ ಇಂಡಿಯಾ ಸರಣಿಯಲ್ಲಿ 0-1 ಹಿನ್ನಡೆಯಲ್ಲಿದೆ. ಈ ಪಂದ್ಯದಲ್ಲಿ ಭಾರತ 5 ಶತಕಗಳನ್ನು ಗಳಿಸಿದೆ. ಹೆಡ್ಲಿಂಗ್ಲಿ ಟೆಸ್ಟ್ನಲ್ಲಿ ಪ್ರಮುಖ ಪ್ರದರ್ಶನ ನೀಡುವವರಲ್ಲಿ ಒಬ್ಬರಾದ ಕೆಎಲ್ ರಾಹುಲ್ 2ನೇ ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿದರು. ಸರಣಿಗೆ ಮೊದಲು ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಕೊನೆಯ ಅನಧಿಕೃತ ಟೆಸ್ಟ್ನಲ್ಲಿ ಭಾರತ ಎ ಪರ ಶತಕ ಗಳಿಸಿದರು. ಈಗ ಅವರ ದೆಹಲಿ ಕ್ಯಾಪಿಟಲ್ಸ್ನ ಮುಖ್ಯ ಕೋಚ್ ಹೇಮಾಂಗ್ ಬದಾನಿಯವರು ಈ ಸರಣಿಗಾಗಿ ಅವರು ಮಾಡಿದ ತ್ಯಾಗದ ಬಗ್ಗೆ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅವರು, ನಾನು ಬೇಗನೆ ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಹೇಳಿದ ರೀತಿ ನನಗೆ ಇಷ್ಟ ಆಯಿತು. ನಾನು ಸೈಡ್ ಗೇಮ್ ಆಡಲು ಬಯಸ್ತೇನೆ. ಅವರು ಇತ್ತೀಚೆಗಷ್ಟೇ ಮುದ್ದಾದ ಮಗುವಿನ ತಂದೆಯಾಗಿದ್ದಾರೆ. ಆದರೆ ತನ್ನ ಮಗುವಿನ ಮುಂದೆ ದೇಶ ದೊಡ್ಡದು ಅಂತ ಈ ಬಹಳ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ರಾಹುಲ್ ತ್ಯಾಗದ ಬಗ್ಗೆ ಕೊಂಡಾಡಿದ್ದಾರೆ. ನಾನು ಸೈಡ್ ಗೇಮ್ಗಳನ್ನ ಆಡುವುದಿಲ್ಲ, ನೇರವಾಗಿ ಟೆಸ್ಟ್ ಪಂದ್ಯಗಳನ್ನ ಆಡ್ತೀನಿ ಅಂತ ಅವರು ಸುಲಭವಾಗಿ ಹೇಳಬಹುದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಅಂದು ಕೆಎಲ್ ರಾಹುಲ್ ಹೇಳಿಕೆ ನೀಡಿದ್ದು ನನಗೆ ನೆನಪಿದೆ. ನಾನು ಈ ತಂಡದ ಬಗ್ಗೆ ಕಾಳಜಿ ವಹಿಸ್ತೇನೆ. ಅದೇ ಕಾರಣಕ್ಕೆ ಶೀಘ್ರವಾಗಿ ಇಂಗ್ಲೆಂಡ್ಗೆ ಹೋಗಲು ಬಯಸಿದ್ರು. ಅವರ ಕಣ್ಣುಗಳಲ್ಲಿ ಮತ್ತು ಅವರ ಮಾತುಗಳಲ್ಲಿ ನನಗೆ ಗೆಲುವಿನ ಹಸಿವು ಕಾಣ್ತಾ ಇತ್ತು. ರೋಹಿತ್ ಮತ್ತು ವಿರಾಟ್ ಅನುಪಸ್ಥಿತಿಯಲ್ಲಿ ಅವರು ಅತ್ಯಂತ ಹಿರಿಯ ಬ್ಯಾಟ್ಸ್ಮನ್ ಆಗ್ತಾರೆ. ಅವರು ಈ ಪಾತ್ರವನ್ನ ನಿಜವಾಗಿಯೂ ಚೆನ್ನಾಗಿ ನಿರ್ವಹಿಸುತ್ತಾರೆ ಅಂತ ಹೇಮಾಂಗ್ ಬದಾನಿ ಹೇಳಿದ್ದಾರೆ.